ನ್ಯಾಯಮೂರ್ತಿಯ ಮೇಲೆ ದಾಳಿಗೆ ಯತ್ನ. ಸುಪ್ರೀಂ ಕೋರ್ಟ್ ವಿಚಾರಣೆ ವೇಳೆ ಕಂಡು ಕೇಳರಿಯದ ಘಟನೆ. ಕೋರ್ಟಿನ ವಿಚಾರಣೆಯ ವೇಳೆ ನಡೆದಂತ ಘಟನೆ. ಸಿಜೆಬಿಆರ್ ಗವಾಯಿ ಮೇಲೆ ಶೂ ಎಸೆದಿದ್ದಾರೆ. ಬಿಆರ್ ಗವಾಯಿ ಮೇಲೆ ಶೂ ಎಸೆದ ವಕೀಲ ರಾಜಶೇಖರ್ ಕಿಶೋರ್. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ದಾಳಿಗೆ ನಡೆದಂತ ಯತ್ನ ಇದು. ಸುಪ್ರೀಂ ಕೋರ್ಟಿನ ವಿಚಾರಣೆ ವೇಳೆ ಕಂಡು ಕೇಳರಿಯದ ಘಟನೆ ನಡೆದಿದೆ. ಕೋರ್ಟಿನ ವಿಚಾರಣೆ ವೇಳೆ ಸಿಜೆಬಿಆರ್ ಗವಾಯಿ ಮೇಲೆ ಶೂ ಎಸೆದಿದ್ದಾರೆ ವಕೀಲ ರಾಜಶೇಖರ್. ನ್ಯಾಯಮೂರ್ತಿಗಳ ಪೀಠದ ಮುಂದೆ ಹೋಗಿ ವಕೀಲ ರಾಜಶೇಖರ್ ಶೂ ಎಸೆದಿರೋ ಘಟನೆ ನಡೆದಿದೆ. ಸುಪ್ರೀಂ ಕೋರ್ಟ್ನಲ್ಲಿದ್ದ ಪೊಲೀಸರಿಂದ ವಕೀಲ ರಾಜಶೇಖರ್ ಪೊಲೀಸ್ ವಶಕ್ಕೆ. ಬಿಆರ್ ಗವಾಯಿ ಅವರ ಮೇಲೆ ವಕೀಲ ರಾಜಶೇಖರ್ ಕಿಶೋರ್ ಶೂ ಎಸೆದಿರೋದು. ನ್ಯಾಯಮೂರ್ತಿಗಳ ಪೀಠದ ಮುಂದೆ ಹೋಗಿ ಈ ವಕೀಲ ರಾಜಶೇಖರ್ ಶೂ ಎಸೆದಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ನಡೆದಂತಹ ದಾಳಿಗೆ ಯತ್ನ ಇದು. ಇಂಥ ಘಟನೆಗಳಿಂದ ವಿಚಲಿತರಾಗಲ್ಲ ಅಂತ ಸಿಜೆಬಿಆರ್ ಗವಾಯಿ ಹೇಳಿದ್ದಾರೆ. ಇಂಥ ಘಟನೆಗಳು ನನ್ನ ಮೇಲೆ ಪರಿಣಾಮ ಬೀರಲ್ಲ ಅಂತ ಹೇಳಿದ್ದಾರೆ ಸಿಜೆಐ. ಶೂ ಎಸೆತದ ಘಟನೆಯ ನಂತರ ಸಿಜೆಬಿಆರ್ ಗವಾಯಿ ಕೊಟ್ಟಂತ ಹೇಳಿಕೆ ಇದು. ಇಂಥ ಘಟನೆಗಳಿಂದ ತಾವು ವಿಚಲಿತರಾಗಲ್ಲ, ಇಂಥ ಘಟನೆಗಳು ನನ್ನ ಮೇಲೆ ಪರಿಣಾಮ ಬೀರಲ್ಲ ಅಂತ ಶೂ ಎಸೆತದ ಘಟನೆಯ ನಂತರ ಸಿಜೆಬಿಆರ್ ಗವಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ದಾಳಿಗೆ ನಡೆದಂತಹ ಯತ್ನ ಇದು. ಏನಾಯ್ತು? ಈ ವಕೀಲ ರಾಜಶೇಖರ್ ಯಾರೀತ? ಶ್ವೇತಾ, ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ನ ಕಲಾಪದಲ್ಲಿ ನಡೆದಿರುವಂತಹ ಬೆಳವಣಿಗೆ ಇದು. ದೇಶದ ಈ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆ ಈವರೆಗೆ ವರದಿಯಾದಂತಹ ಉದಾಹರಣೆಗಳಿಲ್ಲ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಇವತ್ತು ಬೆಳಗಿನ ಕೋರ್ಟ್ ಕಲಾಪದ ಸಂದರ್ಭದಲ್ಲಿ ಖುಜುರಾಹೋ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಒಬ್ಬ ವಕೀಲ ರಾಜಶೇಖರ್ ಕಿಶೋರ್ ಅನ್ನುವಂತಹ ವಕೀಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಮುಂದೆ ಹೋಗಿ ತಾನು ಹಾಕಿದಂತಹ ಶೂ ಅನ್ನ ಕಳಸಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಎಸೆಯುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಶೂ ಅವರಿಗೆ ತಾಕೋದಿಲ್ಲ. ಪೀಠದ ಮೇಲೆ, ಸುಪ್ರೀಂ ಕೋರ್ಟ್ ಪೀಠದ ಮೇಜಿನ ಮೇಲೆ ಬೀಳುತ್ತೆ. ಇಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿದ್ದಂತಹ ಪೊಲೀಸರು ವಕೀಲನನ್ನ ವಶಕ್ಕೆ ಪಡೆದುಕೊಳ್ತಾರೆ. ಈಗ ಆತನನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ದಾಳಿ ಮಾಡಲು ಯತ್ನ ಮಾಡಿದ್ದು, ಜೊತೆಗೆ ಶೂ ಎಸೆದು ಅಪಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇದಾದ ನಂತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹಾಗೆ ಕೇಸ್ಗಳ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಆ ಸಂದರ್ಭದಲ್ಲಿ ಬಿಆರ್ ಗವಾಯಿ ಅವರು ಹೇಳ್ತಾರೆ, ಇಂತಹ ಘಟನೆಗಳಿಂದ ನಾನು ವಿಚಲಿತನಾಗೋದಿಲ್ಲ, ಜೊತೆಗೆ ಇಂತಹ ಘಟನೆಗಳು ನನ್ನ ಮೇಲೆ ಯಾವುದೇ ಪರಿಣಾಮ ಬೀಳೋದಿಲ್ಲ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ಶೂ ಎಸೆದಂತಹ ವ್ಯಕ್ತಿ ರಾಜಶೇಖರ್ ಕಿಶೋರ್ ಅನ್ನುವ ವ್ಯಕ್ತಿ ಶೂ ಎಸೆದ ನಂತರ ಸನಾತನ ಧರ್ಮದ ಮೇಲೆ ಆಗ್ತಿರುವಂತಹ ಅಪಮಾನವನ್ನ ನಾನು ಸಹಿಸೋದಿಲ್ಲ ಅನ್ನುವ ಘೋಷಣೆಯನ್ನ ಕೋರ್ಟ್ ಹಾಲ್ ನಲ್ಲಿ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಖುಜುರಾಹೋ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಇತ್ತು. ತಮ್ಮ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಒಂದು ವಿಚಾರಣೆ ಇತ್ತು. ಆ ವಿಚಾರಣೆಯ ಸಂದರ್ಭದಲ್ಲಿ ವಕೀಲ ರಾಜಶೇಖರ್ ಸನಾತನ ಧರ್ಮಕ್ಕೆ ಅಪಮಾನ ಆಗೋದನ್ನ ನಾವು ಸಹಿಸ್ಕೊಳ್ಳೋದಿಲ್ಲ ಅಂತ ಘೋಷಣೆಯನ್ನ ಮಾಡಿ ಶೂ ಅನ್ನ ಎಸೆದಿದ್ದಾನೆ. ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಶ್ವೇತಾ, ಓಕೆ, ವಕೀಲ ರಾಜಶೇಖರ್ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ಒಂದು ಘಟನೆ ಏನ್ ನಡೀತು, ಶೂ ಏನ್ ಎಸೆದ್ರು, ಈ ವಕೀಲ ರಾಜಶೇಖರ್ ಯಾವ ಪ್ರಕರಣದಲ್ಲಿ ಕೋರ್ಟ್ ನಲ್ಲಿ ಇದ್ದಿದ್ದಾಗಿತ್ತು ಹಾಗಾದ್ರೆ ಆತ ವಾದ ಮಾಡೋದಕ್ಕೆ ಅಂತ? ಆತ ಶೂ ಎಸೆದಿದ್ದರ ಹಿಂದಿನ ಕಾರಣ, ಜೊತೆಗೆ ನೀವು ಹೇಳ್ತಾ ಇದ್ರಿ ಇತಿಹಾಸದಲ್ಲೇ ಇಂಥ ಘಟನೆಗಳು ಯಾವತ್ತೂ ನಡೆದಿರಲಿಲ್ಲ ಅಂತ. ಈ ತರದ ಪ್ರಕರಣಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆಗಳಾಗುತ್ತೆ ಅಂತ?
ಒಂದು ಖಜುರಾಹೋದಲ್ಲಿ ವಿಷ್ಣುವಿನ ದೇವರ ವಿಗ್ರಹವನ್ನ ವಿರೂಪಗೊಳಿಸಿದಂತಹ ಪ್ರಕರಣ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷ್ಣುವಿನ ವಿರೂಪಗೊಳಿಸಿದಂತಹ ಐಡಲ್ನ ಜಾಗದಲ್ಲಿ ಹೊಸ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ವಿಚಾರಣೆಗೆ ಸ್ವೀಕಾರ ಮಾಡೋದಕ್ಕೆ ರಿಜೆಕ್ಟ್ ಮಾಡ್ತಾರೆ, ತಿರಸ್ಕಾರವನ್ನ ಮಾಡ್ತಾರೆ. ಇದರಿಂದ ಸಿಟ್ಟಿಗೆದ್ದಂತಹ ವಕೀಲ ಶೂ ಅನ್ನ ಎಸೆದಿದ್ದಾನೆ ಅನ್ನುವಂತಹ ಮಾಹಿತಿ ಬರುತ್ತೆ. ಕೋರ್ಟ್ ಹೇಳುತ್ತೆ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರ, ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಕೋರ್ಟ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಂದೆ ಹೋಗಿ ಅಲ್ಲಿ ನಿಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳ್ತಾರೆ. ವಿರೂಪಗೊಂಡಂತಹ ವಿಷ್ಣುವ ಮೂರ್ತಿಯನ್ನ ಪುನರ್ ಸ್ಥಾಪನೆ ಮಾಡಬೇಕು ಅಂತ ಸಲ್ಲಿಸಲಾದಂತಹ ಅರ್ಜಿ ಯಾವಾಗ ಈ ಅರ್ಜಿಯನ್ನ ರಿಜೆಕ್ಟ್ ಮಾಡುತ್ತೆ ಸುಪ್ರೀಂ ಕೋರ್ಟ್, ಆಗ ವಕೀಲ ರಾಜಶೇಖರ್ ಕಿಶೋರ್ ಸಿಟ್ಟಿಗೆದ್ದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯುವಂತಹ ಪ್ರಯತ್ನ ಮಾಡ್ತಾನೆ. ಅದಾದ ನಂತರ ಸನಾತನ ಧರ್ಮಕ್ಕೆ ಅಪಮಾನ ಆದ್ರೆ ನಾನು ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ಘೋಷಣೆಯನ್ನ ಮಾಡ್ತಾನೆ. ಇದಾದ ನಂತರ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಲಾಗ್ತಾ ಇದೆ. ಆ ಕೇಸ್ನ ವಿವರಗಳು ಕೂಡ ಸಿಗ್ತಾ ಇದೆ. ವಿಷ್ಣುವಿನ ಪ್ರತಿಮೆಯನ್ನ ವಿರೂಪಗೊಳಿಸಿದಂತಹ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಆ ವಿಷಯವಾಗಿ ಅರ್ಜಿ ತಿರಸ್ಕಾರ ಆದಂತಹ ಸಿಟ್ಟಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ವಕೀಲ ಶೂ ಎಸೆಯುವಂತಹ ಪ್ರಯತ್ನ ಮಾಡಿದ್ದಾನೆ. ಶ್ವೇತಾ, ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.